ನಂತರ ಸರ್ಕಾರ ಪತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ನಾವು ಹೊಣೆ ಅಲ್ಲ, ಆಂತರಿಕ ಭಿನ್ನಮತದಿಂದ ಸರ್ಕಾರ ಬಿದ್ದರೆ ಇದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ನಾಥ್ ಆಪರೇಷನ್ ವಿಚಾರ ಬಂದಿತ್ತು. 5 ವರ್ಷ ಸರ್ಕಾರ ಮುಂದುವರಿಲಿ ಅಂತ ನಮ್ಮ ಅಪೇಕ್ಷೆ ಇದೆ. ಜನರು ಅಧಿಕಾರ ಕೊಟ್ಟಿದ್ದಾರೆ, ಸರಿಯಾಗಿ ನಡೆಸ್ಕೊಳ್ಳಿ. ಸಿಎಂ ಬದಲಾವಣೆ, 3 ಡಿಸಿಎಂ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಕಾಂಗ್ರೆಸ್ನ ಒಳಬೇಗುದಿಯಿಂದ 10 ಹಲವು ಗೊಂದಲ ಉಂಟಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಹೇಳೋದು, ನಮ್ಮ ಅಪೇಕ್ಷೆ ಇರೋದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಆಸೆ ಮತ್ತು ಅಪೇಕ್ಷೆ ಇರೋದು 2023ರಲ್ಲಿ ಜನ ಅವರಿಗೆ 5 ವರ್ಷದ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಜನಾದೇಶ ಅವರಿಗೆ 5 ವರ್ಷದ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆ ಸರ್ಕಾರ ನಡಿಬೇಕು. ಆದರೆ ಈ ರೀತಿ ಒಂದು ತಗಲಕ್ ದರ್ಬಾರದ ರೀತಿಯಲ್ಲಿ ನಡಿಬಾರದು. ಆದರೆ ಅವರ ಆಂತರಿಕವಾದಂತಹ ಒಂದು ಭಿನ್ನಮತದಿಂದ ಅವ್ರು ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಜನ ಅವರಿಗೆ 5 ವರ್ಷದ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅವ್ರು ಸರಿಯಾಗಿ ನಡೆಸಬೇಕು. ಆದರೆ ಅವರ ಆಂತರಿಕವಾಗಿ ಭಿನ್ನಮತದಿಂದ ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ. ಅದು ಆ ಸರ್ಕಾರದಲ್ಲಿ ಆ ಪಕ್ಷದಲ್ಲಿ ನಡೆದಿರುವಂಥ ಗೊಂದಲಗಳು ಭಾಳ ಇದ್ದಾವೆ, ಆಂತರಿಕ ಭಿನ್ನಮತಗಳು ಭಾಳ ಇದ್ದಾವೆ. ಈಗೂ ಕೂಡ ಏನು ಅಧ್ಯಕ್ಷ ಬದಲಾವಣೆ ಆಗಬೇಕು, 3 ಜನ DCM ಆಗಬೇಕು, ಇವೆಲ್ಲ ಏನಿದೆಯಲ್ಲ ಇವೆಲ್ಲವೂ ಸಹಿತ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂಥ ಒಳ ಬೇಗುದಿಯನ್ನು ಸೂಚಿಸ್ತದೆ. ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಹೇಳೋದು, ನಮ್ಮ ಅಪೇಕ್ಷೆ ಇರೋದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಆಸೆ ಮತ್ತು ಅಪೇಕ್ಷೆ ಇರೋದು 2023ರಲ್ಲಿ ಜನ ಅವರಿಗೆ 5 ವರ್ಷದ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಜನಾದೇಶ ಅವರಿಗೆ 5 ವರ್ಷದ ಮ್ಯಾಂಡೇಟ್. ನಂತರ ಸರ್ಕಾರ ಪತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ನಾವು ಹೊಣೆ ಅಲ್ಲ, ಆಂತರಿಕ ಭಿನ್ನಮತದಿಂದ ಸರ್ಕಾರ ಬಿದ್ದರೆ ಇದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ನಾಥ್ ಆಪರೇಷನ್ ವಿಚಾರ ಬಂದಿತ್ತು. 5 ವರ್ಷ ಸರ್ಕಾರ ಮುಂದುವರಿಲಿ ಅಂತ ನಮ್ಮ ಅಪೇಕ್ಷೆ ಇದೆ. ಜನರು ಅಧಿಕಾರ ಕೊಟ್ಟಿದ್ದಾರೆ, ಸರಿಯಾಗಿ ನಡೆಸ್ಕೊಳ್ಳಿ. ಸಿಎಂ ಬದಲಾವಣೆ, 3 ಡಿಸಿಎಂ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಕಾಂಗ್ರೆಸ್ನ ಒಳಬೇಗುದಿಯಿಂದ 10 ಹಲವು ಗೊಂದಲ ಉಂಟಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಹೇಳೋದು, ನಮ್ಮ ಅಪೇಕ್ಷೆ ಇರೋದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಆಸೆ ಮತ್ತು ಅಪೇಕ್ಷೆ ಇರೋದು 2023ರಲ್ಲಿ ಜನ ಅವರಿಗೆ 5 ವರ್ಷದ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಜನಾದೇಶ ಅವರಿಗೆ 5 ವರ್ಷದ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆ ಸರ್ಕಾರ ನಡಿಬೇಕು. ಆದರೆ ಈ ರೀತಿ ಒಂದು ತಗಲಕ್ ದರ್ಬಾರದ ರೀತಿಯಲ್ಲಿ ನಡಿಬಾರದು. ಆದರೆ ಅವರ ಆಂತರಿಕವಾದಂಥ ಒಂದು ಭಿನ್ನಮತದಿಂದ ಅವ್ರು ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ. ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಜನ ಅವರಿಗೆ 5 ವರ್ಷದ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅವ್ರು ಸರಿಯಾಗಿ ನಡೆಸಬೇಕು. ಆದರೆ ಅವರ ಆಂತರಿಕವಾಗಿ ಭಿನ್ನಮತದಿಂದ ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ. ಅದು ಆ ಸರ್ಕಾರದಲ್ಲಿ ಆ ಪಕ್ಷದಲ್ಲಿ ನಡೆದಿರುವಂಥ ಗೊಂದಲಗಳು ಭಾಳ ಇದ್ದಾವೆ, ಆಂತರಿಕ ಭಿನ್ನಮತಗಳು ಭಾಳ ಇದ್ದಾವೆ. ಈಗೂ ಕೂಡ ಏನು ಅಧ್ಯಕ್ಷ ಬದಲಾವಣೆ ಆಗಬೇಕು, 3 ಜನ DCM ಆಗಬೇಕು, ಇವೆಲ್ಲ ಏನಿದೆಯಲ್ಲ ಇವೆಲ್ಲವೂ ಸಹಿತ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂಥ ಒಳ ಬೇಗುದಿಯನ್ನು ಸೂಚಿಸ್ತದೆ. ನಾನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಹೇಳೋದು, ನಮ್ಮ ಅಪೇಕ್ಷೆ ಇರೋದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಆಸೆ ಮತ್ತು ಅಪೇಕ್ಷೆ ಇರೋದು 2023ರಲ್ಲಿ ಜನ ಅವರಿಗೆ 5 ವರ್ಷದ ಮ್ಯಾಂಡೇಟನ್ನು ಕೊಟ್ಟಿದ್ದಾರೆ. ಜನಾದೇಶ ಅವರಿಗೆ 5 ವರ್ಷದ ಮ್ಯಾಂಡೇಟ್.